ಏನಾಗಿರ್ತದೆ ಜಾಸ್ತಿ, ಆದ್ರೆ ಸಭೆಗೆ ಬರ್ಬೇಕು ಅಂತ ಅನ್ಕೊಳ್ತಿರ್ತಾರೆ. ಇಲ್ಲಿ ಆಶೀರ್ವಾದ ಇದೆ, ಅವ್ರು ಬಂದಿದ್ದಾರೆ, ಪ್ರತಿಫಲ ಆಶೀರ್ವಾದ ಹೊಂದಿಕೊಳ್ತಾರ? ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಸಮಾಧಾನ ಹೊಂದಿಕೊಳ್ತಾರ? ಇಲ್ಲ. ದೇ ಮೇ ಬಿ ಹ್ಯಾವಿಂಗ್ ದ ಪ್ಲೆಂಟಿ ಆಫ್ ಪ್ರಾಪರ್ಟೀಸ್ ಅಂಡ್ ಮನಿ, ಅವ್ರಿಗೆ ಆಸ್ತಿ ಇರ್ಬಹುದು, ಹಣ ಇರ್ಬಹುದು, ಸಮಾಧಾನ ಕೊರತೆ ಆಗಿದ್ರೆ ದೇವರ ಆಲಯಕ್ಕೆ ಹೋಗೋಣ ಬನ್ನಿ ಅಂತ ಅಂತಾರೆ. ಆದ್ರೆ ಇಲ್ಲಿ ಸಿಗ್ಬೇಕಲ್ವಾ ಅದು? ಯಾವಾಗ ಸಮಾಧಾನ ಸಿಗುತ್ತೆ? ಆ ಮನಸ್ಸು ಅಲ್ಲಿರೋದನ್ನ ದೇವ್ರ ಕಡೆ ಶಿಫ್ಟ್ ಮಾಡಿದಾಗ. ಅನೇಕರು ಅಲ್ಲಿಂದ ಬಿಟ್ಟು ದೇವ್ರ ಕಡೆ ಬರಕ್ ಆಗ್ತಾ ಇಲ್ಲ, ಮಧ್ಯದಲ್ಲೇ ಹೋಗ್ತಾರೆ. ಎರಡು ಹಡಗುಗಳ ಮೇಲೆ ಪ್ರಯಾಣ, ಒಂದು ಹಡಗು ಬಲಗಡೆ, ಇನ್ನೊಂದು ಹಡಗು ಎಡಗಡೆ ಹೋದ್ರೆ ಮಧ್ಯದಲ್ಲಿ ಮುಳುಗಿ ಬಿಡ್ತಾರೆ. ಅನೇಕ ಕ್ರೈಸ್ತರ ಒಂದು ಜೀವಿತಗಳು ಹೀಗೆ ಡೇಂಜರ್ ಝೋನ್ ಅಲ್ಲಿ ಇದ್ರೆ ಜಾಗ್ರತೆ. ಒಂದೇ ದೋಣಿಯಲ್ಲಿ ಹೋಗ್ಬೇಕು ಅಲ್ಲ, ಈ ನಮ್ಮ ದೋಣಿಯಲ್ಲಿ ದೇವರು ಇರ್ಬೇಕು ಅಲ್ಲ, ನನ್ನ ದೋಣಿಯಲ್ಲಿ ಶ್ರೀಯೇಸು ಆತನಿರುವಾಗ ಕರೆಕ್ಟ್ ಆಗಿ ನಡೆಸ್ತೇನೆ. ದೇವರ ಪಕ್ಷವಾಗಿ ನಾವಿರುವಾಗ ಆಶೀರ್ವಾದ ಅನುಭವಿಸ್ತೀವಿ. ನಮ್ಮ ಗುರಿ ಒಂದೇ ರೀ, ಯೇಸು ಸ್ವಾಮಿ ನಮ್ಮ ಗುರಿ. ಯೇಸು ಸ್ವಾಮಿ ಮಕ್ಕಳಾಗಿ ಬದುಕಬೇಕನ್ನೋದು ನಮ್ಮ ಗುರಿ. ಯೇಸು ಸ್ವಾಮಿ ಕೊಟ್ಟಂತ ಆಶೀರ್ವಾದಗಳನ್ನ ಬಾಧ್ಯರಾಗಬೇಕು. ನಮ್ಮ ಆಶೀರ್ವಾದ ನಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಆಶೀರ್ವಾದ ಫ್ಲೋ ಆಗ್ಬೇಕು. ಏನ್ರಿ, ಯಾವತ್ತೂ ಕೂಡ ನಾನು ಹೇಳ್ತಿರ್ತೀನಿ, ಗಮನಿಸ್ಕೊಡ್ರಿ. ನಮ್ಮ ಸಭೆಗಳಲ್ಲಿ ನಾನು ಹೇಳ್ತಿರ್ತೀನಿ ಮಾತು, ನಿಮ್ ಮಕ್ಕಳಿಗೆ ಏನಾದ್ರೂ ಕೊಡ್ಬೇಕು, ಮಾಡಿಡ್ಬೇಕು ಅಂತಂದ್ರೆ ಬೆಸ್ಟ್ ದೇವರನ್ನ ಅವ್ರ ಜೀವಿತಕ್ಕೆ ಕೊಟ್ಬಿಡ್ರಿ. ಎಲ್ಲರಿಗೆ ದೇವರನ್ನ ಅವ್ರ ಜೀವಿತದಲ್ಲಿ ಪರಿಚಯ ಮಾಡ್ಕೊಟ್ಬಿಡ್ರಿ. ಅದೇ ದೊಡ್ಡ ಪ್ರಾಪರ್ಟಿ ನೀವು ಕೊಡುವಂಥದ್ದು. ಹಣ ಇಂಪಾರ್ಟೆಂಟ್ ಅಲ್ಲ, ಬಂಗಾರ ಇಂಪಾರ್ಟೆಂಟ್ ಅಲ್ಲ, ಆಸ್ತಿ ಇಂಪಾರ್ಟೆಂಟ್ ಅಲ್ಲ. ನೀವು ಅವ್ರ ಭವಿಷ್ಯತ್ತು ನಾಳೆ ಹಾಳು ಮಾಡ್ಬೋದು. ದೇವರನ್ನ ಅವ್ರಿಗೆ ನೀವು ಕೊಟ್ರೆ ಅವ್ರ ಭವಿಷ್ಯತ್ತು ದೇವರು ಕಟ್ಟುತ್ತಾರೆ, ಅವ್ರ ಭವಿಷ್ಯತ್ತು ದೇವರು ರೂಪಿಸ್ತಾರೆ, ಸಿಂಗಾರಗೊಳಿಸ್ತಾರೆ ಆತನ ಕೈಯಿಂದ. ಅಲ್ಲ, ಹೇಗೆ ಗೊತ್ತಾ, ಒಂದು ಗುಬ್ಬಚ್ಚಿ ನಾವು ನೋಡ್ತೀವಿ. ಗುಬ್ಬಚ್ಚಿ ಅಲ್ಲಿ ಅಲ್ಲಿ ಎರೆಗಳನ್ನು ತೆಗೆದುಕೊಂಡು ಬಂದು ಒಂದು ಗೂಡು ರೂಪಿಸ್ತದೆ. ಎಷ್ಟು ಸುಂದರವಾಗಿರ್ತದಲ್ಲ, ಅದೆಷ್ಟು ಕಷ್ಟಪಟ್ಟಿರ್ತದಲ್ಲ. ನಾವು ಯಾಕೆ ಹೇಳ್ತಾ ಇದೀನಿ ಉದಾಹರಣೆ ಅಂದ್ರೆ, ನಮ್ ಲೈಫ್ ಎಷ್ಟೇ ಕೆಟ್ಟ ಹೋಗಿರ್ಲಿ ದೇವರು ಸುಂದರ ಮಾಡ್ತಾರೆ. ನಮ್ಮ ಮಕ್ಕಳ ಭವಿಷ್ಯದ ಕೆಟ್ಟ ಹೋಗುವಂತ ದಾರಿಯಲ್ಲಿದ್ರು ನಾವು ನಮ್ಮ ಮಕ್ಕಳನ್ನ ಸರಿಯಾದ ಡೈರೆಕ್ಷನ್ ನಡೆಸ್ತಾ ಇರೋದ್ರಿಂದ ಸುಂದರವಾಗಿ ರೂಪಿಗೊಳಿಸ್ತಾರೆ. ಸೊ ಯಾವಾಗಲೂ ಕೂಡ ನಾವು ಬೆಸ್ಟ್ ಆಗಿರುವಂತ ಮಕ್ಕಳು ಕೊಡ್ಬೇಕಾದ್ರೆ ನಾವು ದೇವರ ಪಕ್ಷವಾಗಿರ್ಬೇಕು, ನಮ್ಮ ಜೀವಿತ ದೇವರ ಪಕ್ಷವಾಗಿರ್ಬೇಕು. ನಾವೇ ದೇವರ ಪಕ್ಷವಾಗಿರ್ಬೇಕು. ಲೋಕದಲ್ಲೆಲ್ಲ ಯೋಶುವರಿಗೆ ದೇವರು ಹೇಳೋದೊಂದೇ, ದ ಮ್ಯಾನ್ ಜೋಶುವ ಬಿಕಮ್ ಸಕ್ಸಸ್ಫುಲ್. ಯಾಕೆ ಸಕ್ಸಸ್ಫುಲ್ ಆದ ಯೋಶುವನು ಅಂದ್ರೆ ದೇವ್ರು ಹೇಳಿರುವಂತದನ್ನ ಕೇಳಿದ್ದು. ಏನ್ ಹೇಳ್ತಾರೆ ದೇವರು? ನೀನು ಎಡಕ್ಕೆ ಬಲಕ್ಕೆ ತಿರುಗದೆ ನಾನು ಹೇಳಿದ ಮಾರ್ಗದಲ್ಲೇ ಹೋಗ್ಬೇಕು. ಸೊ ನಾವು ಹಾಗೆ ಸಾಕ್ಬೇಕು. ಎಲ್ಲಿ ಎಡಕ್ಕೆ ಆಸೆಗಳು ಬರ್ತವೆ, ಆಮಿಷಗಳು ಬರ್ತವೆ, ಆಕರ್ಷಣೆಗಳು ಬರ್ತವೆ, ಶೋಧನೆಗಳು ಬರ್ತವೆ ಅಲ್ವಾ. ನನ್ನ ಮುಂದೆ ಕೆಟ್ಟ ಕೆಲಸಗಳಲ್ಲಿ ಮಾಡಿದಂತ ಇನ್ವಾಲ್ವ್ಮೆಂಟ್ ಆಗಿದಂತ ವಿಚಾರಗಳು ತಿರುಗಿ ಅಟ್ರಾಕ್ಷನ್ ಮಾಡ್ಲಿಕ್ಕೆ ನೋಡ್ತವೆ. ಆವಾಗ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಆವಾಗ ನಾವು ನಮಗೆ ಹೇಳ್ಕೊಳ್ಬೇಕು, ಅದು ನನ್ನ ದಾರಿ ಅಲ್ಲ. ಮತ್ತೊಬ್ರು ಹೇಳ್ತಿರ್ತಾರೆ, ನೀನ್ ಇಲ್ಲಿ ಬಾ, ನಿನಗೆ ಸಂತೋಷ ಇದೆ, ಇಲ್ಲಿ ಬಾ, ತಿಂದು ಕುಡಿದು ಮಜೆ ಮಾಡುವಂತ ಜೀವಿತ ಇದೆ, ಇಲ್ಲಿ ಬಾ, ಸಮೃದ್ಧಿಯಾದಂತ ಹಣ ಇದೆ, ವ್ಯಾಮೋಹ ಇದೆ. ಅವಾಗ ನಾವ್ ಹೇಳ್ಕೊಳ್ಬೇಕು, ಅದು ಕೂಡ ನನ್ನ ಒಂದು ಮಾರ್ಗವಲ್ಲ. ಅನೇಕ ಯಾಕೆ ಈ ರೀತಿ ಹೇಳ್ತಾರೆ ಸೇವಕ ಅಂತ ಅನ್ಕೊಂಡಿರ್ಬಹುದು. ಹಣ ನಮ್ಮ ಮಾರ್ಗ ಅಲ್ಲ ಅಂತ ಸೇವಕ ಹೇಳ್ತಾರೆ ಅಂತ ಅನ್ಕೊಂಡಿರ್ಬಹುದು. ದೇವರು ನಮ್ಮ ಮಾರ್ಗ ಆಗಿದ್ದಾನೆ. ಆಮೆನ್. ದೇವರು ನಮ್ಮ ಮಾರ್ಗ. ಹಣ, ಗುಣ, ಜನ ಎಲ್ಲವೂ ಕೂಡ ಒಟ್ಟಾಗಿ ದೇವರು ನಮಗೆ ಬರುವಂತೆ ಸಹಾಯ ಮಾಡ್ತಾರೆ. ಇಫ್ ಗಾಡ್ ಇಸ್ ವಿತ್ ಅಸ್ ಎವ್ರಿಥಿಂಗ್ ಕಮ್ಸ್ ಟು ಅಸ್. ಪ್ರತಿಯೊಂದು ನಮಗೆ ಬರ್ತದೆ. ನಮ್ಮ ಗುರು ದೇವರಾಗಿರ್ಬೇಕು. ಪೌಲನ ಹೇಳೋ ಮಾತು ನೋಡಿ, ನೀವು ನಂಬಿಕೆ ಹುಟ್ಟಿಸುವವನು ಪೂರೈಸುವವನು ಆಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ದೃಷ್ಟಿ ಇಟ್ಟು ನೇಮಕವಾದ ಓಟವನ್ನ ಸರಿಯಾಗಿ ಓಡ್ಬೇಕು. ನಾವು ಓಡ್ಬೇಕಾದ್ರೆ ದೃಷ್ಟಿ ಎಲ್ಲಿರ್ಬೇಕು, ಆಲೋಚನೆಗಳಿರಬೇಕು, ಮನಸ್ಸೆಲ್ಲಿರ್ಬೇಕು ಅಲ್ವಾ. ಕಣ್ಣು ನೋಡ್ತೇನೆ, ಎಸ್ ಐ ವಾಂಟ್ ದಟ್. ನಾವು ಕೊಡಕ್ ಹೋಗ್ತಿರ್ತೀವಿ. ನಾವೇ ಕೆಟ್ಟದಲ್ಲಿ ಬಿದ್ದು ಹೋಗ್ತೀವಿ. ಪೂರ್ತಿ ಲೋಕದ ಕಡೆ ಮಧ್ಯದಲ್ಲಿ ಜೀವಿಸೋದು ಬೇಡ ಅಲ್ವಾ. ಕೆಲವು ಜನ ಹಾಗೆ, ನಾನು ತೀರ್ಮಾನ ಮಾಡಿದೀನಿ, ಬಂದಿದ್ದೀನಿ ದೇವ್ರ ಕಡೆ ಅಲ್ಲ, ಮಧ್ಯದಲ್ಲಿ ಬರ್ತಾರೆ. ದೇವ್ರ ಕರಿತಿರ್ತಾರೆ, ಬಾ ಮಗನೇ, ಬಾ ಮಗನೇ, ನನ್ನ ಜೊತೆ ಬಾ ಅಂತ. ಅವಾಗ ಲೋಕ ಕರಿತಿರ್ತದೆ, ನೀನ್ ಬಾ, ತಿರುಗಿ ನನ್ನ ಪಡ್ಕೋ, ನಿನಗೆ ಸಂತೋಷ ಕೊಡ್ತೀನಿ, ಲೋಕ ತೃಪ್ತಿ ಕೊಡ್ತೀನಿ ಅಂತ ಲೋಕ ಹೇಳ್ತಿರ್ತದೆ. ಸೊ ನಾವೇನ್ ಮಾಡ್ತೇವೆ, ಈ ಕಡೆ ಕನ್ಫ್ಯೂಸ್ ಆಗ್ಬಿಟ್ಟು ಬಹಳ ಜನ, ಅವ್ರಿಗೆ ಭಕ್ತಿ ಇಲ್ಲ, ಪ್ರಾರ್ಥನೆ ಇಲ್ಲ, ದೇವರಿಗೋಸ್ಕರ ಮನಸ್ಸಿಲ್ಲ, ಪವಿತ್ರಾತ್ಮರ ಸಹಾಯ ಅವ್ರಿಗಿದ್ರು ಕೂಡ ಅವ್ರು ಕೇಳೋದಿಲ್ಲ, ಲೋಕದ ಕಡೆ ಹೋಗ್ಬಿಡ್ತಾರೆ. ಇವತ್ತು ಅನೇಕ ವಿಶ್ವಾಸಗಳು ಸಭೆಯಲ್ಲಿ ಇಲ್ವಾ? Only few people that I have completely surrendered my life to the Lord. ಕಂಪ್ಲೀಟ್ ಆಗಿ ನಾನು ದೇವ್ರಿಗೆ ಒಪ್ಪಿಸಿದ್ದೀನಿ ಅನ್ನುವಂಥವ್ರು ಬಹಳ ಕಡಿಮೆ ರೀ. ನಾನು ಬೈಬಲ್ ಅಲ್ಲಿ ನೋಡ್ತೇವೆ ತಿಮ್ಮೋತಿ. ಓಕೆ, ತಿಮ್ಮೋತಿಯನ್ನ ಅವರ ತಾಯಿ, ಅವರ ಅಜ್ಜಿ ಭಯಭಕ್ತಿಯಲ್ಲಿ ನಡೆಸಿಬಿಟ್ಟಿದ್ರಂತ ನೋಡಿ. ಸೊ ನಮ್ಮ ಮಕ್ಕಳ ಭವಿಷ್ಯದ ದೇವರ ಕಡೆ ಬರುವಂಗೆ ಅಜ್ಜಿ ತಾಯಿ ಪ್ಲಾನ್ ಮಾಡಿದ್ರು. ಎಂತ ಒಂದು ಮಾರ್ಗದರ್ಶನದಲ್ಲಿ ಅವ್ರು ನಡೆಸಿದ್ರು, ಯೋಚನೆ ಮಾಡೋಣ ಅಲ್ವಾ. ಎಂತ ಒಂದು ಪ್ಲಾನ್ ಅವರು ಅಡಿಪಾಯವನ್ನು ಹಾಕೊಟ್ರು ನಾವು ಯೋಚನೆ ಮಾಡ್ಬೇಕಾಗಿದೆ. ಅದೇ ತಿಮ್ಮೋತಿ ಬೆಳೆದು ಯವನಸ್ಥನಾದ ಪೌಲನಿಗೆ ಅಲ್ಲಿರುವಂತ ಸಭೆಯವರು ಸಾಕ್ಷಿ ಹೇಳ್ತಾರೆ ತಿಮ್ಮೋತಿ ಬಗ್ಗೆ, ಎಷ್ಟು ಒಳ್ಳೆಯವನು ಅಂತ ಹೇಳಿ. ನೋಡಿ, ಗಮನಿಸಿ, ನಾನು ಇಲ್ಲಿದ್ದೀನಿ, ಓಕೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ತಿಂತಾ ಇದ್ದೀನಿ, ಎಲ್ಲೋ ಹೋಗಿ ಬದುಕು ಬರ್ತಾ ಇದ್ದೀನಿ, ನನ್ನಷ್ಟಕ್ಕೆ ನಾನಿದ್ದೀನಿ ಅಂತ ಅನ್ಕೊಳ್ತಿರ್ತೇವೆ.
ದೇವ್ರ ಮಕ್ಕಳ ಅಂತ ನಾವು ಹೇಳ್ಕೊಳ್ತೇವೆ, ಅನೇಕರು ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ, ಹೆಂಗ್ ಬೆಳಿತೀವಿ ಏನು, ಯಾವ ರೀತಿ ಜೀವಿಸ್ತಾ ಇದೀವಿ ಏನು ಅಲ್ವಾ. ಇದು ಕೂಡ ಯೋಚನೆ ಮಾಡ್ಬೇಕಲ್ಲ ನಾವು ಮಿಡಲ್ ಇದ್ರೆ ಆ ಕಡೆ ದೇವ್ರ ಕಡೆ ಹೋಗಲ್ಲ, ಈ ಕಡೆ ಲೋಕದ ಕಡೆ ಹೋಗಲ್ಲ, ಮಧ್ಯದಲ್ಲಿದೆ ವಿ ವಿಲ್ ಬಿ ಲೂಸರ್ಸ್. ನಾನು ಅದಕ್ಕೆ ಹೇಳ್ತೀನಿ ಯಾವಾಗ್ಲೂ ಕೂಡ ಸಭೆಗಳಲ್ಲಿ ಕೂಡ ಏನ್ ಗೊತ್ತಾ, ಇದ್ರ ದೇವರ ಕಡೆ ಇಲ್ಲ ಅಂದ್ರೆ ಲೋಕದ ಕಡೆ ಇದ್ದು ಬಿಡು, ಲೋಕದ ಚಿಂತೆ ಲೋಕದಲ್ಲಿರುವಂತ ವ್ಯಾಮೋಹಗಳು ಅನುಭವಿಸ್ಬಿಡಿ. ಓಕೆ, ಬೆಟರ್ ಗೋದೆ ಕಂಪ್ಲೀಟ್ ಆಗಿ ಎಲ್ಲ ಅನುಭವಿಸ್ಮೇಲೆ ಲಾಸ್ಟಿಗೆ ನೀನು ಆ ಒಂದು ನರಕಕ್ಕೆ ಹೋಗ್ತಿ. ಆದ್ರೆ ದೇವರ ಕಡೆ ಬಂದ ಕಷ್ಟ ಬರ್ತದೆ, ಸಮಸ್ಯೆ ಬರ್ತದೆ, ನಿಂದೆ ಬರ್ತದೆ, ಅದ್ರ ಮಧ್ಯದಲ್ಲಿ ಸಂತೋಷ ಬರ್ತದೆ, ದೇವರನ್ನ ಪರಲೋಕ ಕರ್ಕೊಂಡು ಹೋಗ್ತಾರೆ. ಜಕ್ಕಾಯನಿಗೆ ಅಲ್ಲಿವರೆಗೂ ಕೂಡ ಎಲ್ಲ ಸಂಪಾದನೆ ಮಾಡಿದ, ಒಂದೇ ಕಡೆ ಇದ್ದ ಅಲ್ಲ. ಯೇಸು ಸ್ವಾಮಿ ನೋಡ್ಬೇಕಂತ ಒಂದು ಸಾರ ಅಂದುಕೊಂಡ ತಕ್ಷಣ ಜೀವಿತ ಎಲ್ಲ ಟ್ರಾನ್ಸ್ಫಾರ್ಮ್ ಆಗಿ ಒಂದೊಂದು ಕಡೆ ಬಂದು ದೇವರ ಕಡೆ ಬಂದ್ಬಿಡ್ತಿ. ಕುಟುಂಬದ ಹೆಸರು ಬದಲಾವಣೆ ಆಯ್ತು ಅಲ್ವಾ. ಈತನು ಕೂಡ ಅಬ್ರಹಾಮನ ವಂಶಸ್ಥರು. ಅಲ್ಲಿವರೆಗೆ ಎಲ್ಲರೂ ಹೇಳಿದ್ರು ಕೆಟ್ಟವನು, ಪಾಪಿ ಪಾಪಿ ಪಾಪಿ. ದೇವರ ಹತ್ರ ಬಂದಾಗ ದೇವರ ವ್ಯಕ್ತಿ ಬದುಕನ್ನ ಬದಲಾವಣೆ ಮಾಡುದು. ಚೇಂಜ್ ಆಯ್ತಲ್ಲ ಪ್ಲೇಸ್. ನಮ್ ಲೈಫ್ ಹಾಗೇನೆ ಚೇಂಜ್ ಮಾಡ್ತಾರೆ. ದೇವರ ಸನ್ನಿಧಿಯಲ್ಲಿ ಇದ್ದಾಗ ನಮ್ ಬದುಕು ಚೇಂಜ್ ಆಗುತ್ತೆ, ನಮ್ಮ ಆಲೋಚನೆ ಚೇಂಜ್ ಆಗುತ್ತೆ. ಸಭೆಯಲ್ಲಿ ಬಂದಂತ ಅನೇಕ ಕುಟುಂಬಗಳು ಗ್ರಹಿಸ್ರಿ, ನಿನ್ನ ಕುಟುಂಬದ ಪರಿಸ್ಥಿತಿ ದೇವ್ರು ಚೇಂಜ್ ಮಾಡ್ತಾರೆ. ಆಮೆನ್. ಸೊ ನಾವೇನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ದೇವ್ರ ಕಡೆ ಇರಬೇಕು, ದೇವ್ರ ಮಕ್ಕಳಾಗಿಯೇ ಇರಬೇಕು. ಮುಂಡು ಎಡಕ್ಕೆ ಇರುವಂತ ಹಾಡುಗಳು, ಬಲಗಡೆ ಇರುವಂತ ಕುರಿಗಳೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಮುಂಡು ತನ್ನ ಹಾಡುಗಳಲ್ಲಿ ಇರ್ತದೆ, ಕುರಿ ನಾವು ನೋಡುವಾಗ ಹಂಬಲ್ನೆಸ್, ವಿಧೇಯತೆ ಇರ್ತದೆ, ದೀನ ಭಾವವನ್ನು ನಾವು ನೋಡ್ತೇವೆ. ಅನೇಕರು ಕೂಡ ಮೊಂಡುತನಕ್ಕೆ ಒಳಪಟ್ಟು ದೇವರಿಗೆ ವಿರುದ್ಧವಾಗಿ ಇದ್ದುಕೊಂಡು ಲೋಕದಲ್ಲಿ ಮುಳುಗೋಗ್ತಾರೆ. ಅನೇಕರು ಕುರಿ ಸ್ವಭಾವದವ್ರು ತಿಳ್ಕೊಳ್ಬೇಕು, ಭಕ್ತಿಯಿಂದ ಇರಬೇಕು, ದೇವರ ಮಾರ್ಗದರ್ಶನದಲ್ಲಿ ಇರ್ಬೇಕಂತ ಬದುಕ್ತಾ ಇರ್ತಾರೆ. ಇಬ್ಬರು ಕೂಡ ಇರ್ತಾರೆ ವಿಶ್ವಾಸಿಗಳು ಸಭೆಗಳಲ್ಲಿ. ಅದು ನಾವು ಹೆಂಗೆ ನಮ್ಮ ತೀರ್ಮಾನ ಮುಂದೆ ಹೋಗ್ತದೋ ಅದು ನಾವು ಇವತ್ತು ನಮ್ಗೆ ಪ್ರಶ್ನೆ ಮಾಡ್ಕೊಳ್ಬೇಕು. ಪ್ರತಿಯೊಬ್ರು ಕೂಡ ಗ್ರಹಿಸೋಣ. ದೇವ ಮಕ್ಕಳೇ, ಇವತ್ತು ವಾಕ್ಯ ಕೇಳ್ತಾ ಇದ್ದೀವಿ. ನಾವುಗಳು ನಮ್ಮ ಜೀವಿತ ಎಲ್ಲಿದೆ, ಯಾವ ಕಡೆ ಇದೆ, ಎಲ್ಲಿ ಹೋಗ್ತಾ ಇದೆ. ಇವತ್ತು ನನ್ನ ಪ್ರಶ್ನೆ ಕೇಳ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಲೈಫ್ಗಳು ಪ್ರಾಬ್ಲಮ್ಸ್ ಅಲ್ಲಿ ಬೀಳ್ತದೆ. ದೊಡ್ಡ ಪ್ರಾಬ್ಲಮ್ಸ್ ಬರೋದಕ್ಕಿಂತ ಮೊದಲು ಈ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೋಬೇಕು. ಜ್ಞಾನ ಕೊಟ್ಟವ್ರೆ ನಮ್ಗೆ ದೇವರು, ಎಂತ ಜ್ಞಾನ, ಪರಲೋಕದ ಜ್ಞಾನ ಕೊಟ್ಟವ್ರೆ. ಆ ಜ್ಞಾನ ನಮ್ಮಲ್ಲಿರುವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದು ದೇವ್ರ ಮಾರ್ಗ ತೋರಿಸ್ತಾರೆ. ಆಮೇನ್. ಸೊ ಏನ್ ಮಾಡ್ಬೇಕು, ನಾವ್ ಎಲ್ಲಿದ್ದೀವಿ, ಎಲ್ಲಿ ಬದುಕ್ತಾ ಇದೀವಿ ಅನ್ನುವಂಥದ್ದು ಇಂಪಾರ್ಟೆಂಟು. ನೀನು, ನಿನ್ ಮಕ್ಕಳು, ನಿನ್ ಕುಟುಂಬ ಎಲ್ಲರ ದೇವರ ಹತ್ರನೇ ಬದುಕಬೇಕು, ಹೊರತು ಲೋಕದಲ್ಲ, ಲೋಕದ ಆಸೆಗಳಲ್ಲ. ಇವತ್ತು ನಾವ್ ಎಲ್ಲಿಂದ ವಾಕ್ಯ ಕೇಳ್ತಾ ಇರ್ಬೋದು. ಸಹೋದರ ಸಹೋದರಿ, ನಾನು ಎಲ್ಲಿ ಬದುಕ್ತಾ ಇದ್ದೀವಿ, ಯಾವ ಸ್ಥಳದಲ್ಲಿ ಬದುಕ್ತಾ ಇದ್ದೀವಿ, ಯಾರ ಹತ್ರ ಬದುಕ್ತಾ ಇದ್ದೀವಿ, ಎಲ್ಲ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ. ದೇವರ ಹತ್ರ ಬದುಕುವಂತ ಮನಸ್ಸಿದೆನಾ, ದೇವರಿಗಾಗಿ ಬದುಕುವಂತ ಮನಸ್ಸಿದೆನಾ, ದೇವರ ಮಕ್ಕಳ ದೇವರ ಸನ್ನಿಧಿ ಅನುಭವಿಸುವಂತ ಆತನ ಮಕ್ಕಳಾಗಿರುವಂತ ಜೀವಿತ ಕೂಡ ನಮಗೆ ಇದೇನಾ, ಪ್ರಶ್ನೆ ಮಾಡಿಕೊಂಡು ಜೀವಿಸೋಣ. ಖಂಡಿತವಾಗಿ ದೇವರು ಸಹಾಯ ಮಾಡ್ತಾರೆ. ಆತನ ತಳ್ಳಿ ಬಿಡುವಂತವ್ರಲ್ಲ. ಕೇಳೋಕ ನಾನು ರೆಡಿ ಆಗಿದ್ರೆ ಹೆಲ್ಪ್ ಮಾಡೋಕ ದೇವ್ರು ರೆಡಿ, ಯಾವತ್ತೋ ರೆಡಿ ಆತನು. ಆದ್ರೆ ನಾವೇ ಲೇಟ್ ಆತನ ಕೇಳೋದ್ರಲ್ಲಿ. ದೇವ್ರು ನಿಮ್ಗೆ ಸಹಾಯ ಮಾಡ್ತಾನೆ. ನಿಮ್ಮ ಅವಶ್ಯಕತೆಗಳೇನಿರಲಿ ನಮಗೂ ಕೂಡ ತಿಳಿಸಿದ್ರೆ ನಾವು ನಿಮ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ಆಮೇನ್. ಪರಿಶುದ್ಧನಾದ ದೇವರ ಸ್ತೋತ್ರ. ತಂದೆ, ಇವತ್ತು ನಾವು ವಾಕ್ಯಗಳನ್ನ ಕೇಳಿದ್ವು. ತಂದೆ, ನಮ್ಮ ಜೀವಿತ ಎಲ್ಲಿದೆ, ನಮ್ಮ ಒಂದು ಆಲೋಚನೆಗಳು ಎಲ್ಲಿದೆ, ಅನೇಕ ವಿಚಾರ ನಾವು ತಿಳ್ಕೊಂಡು ಸ್ವಾಮಿ ಯಾವ ಕಡೆ ನಾವಿದ್ದೀವಿ ಅಂತ. ಭಕ್ತಿಯಲ್ಲಿ ಬೆಳಿಬೇಕು, ಭಯದಲ್ಲಿ ಬೆಳಿಬೇಕು, ನಿಮ್ಮ ಮಾರ್ಗದಲ್ಲಿ ಬೆಳಿಬೇಕು. ಆಶೀರ್ವಾದ ಮಾಡಿ ಬಲಪಡಿಸಿ ನಿಮ್ಮ ಕೈಯಲ್ಲಿ ಒಪ್ಪಿಸ್ತೇವೆ. ಯೇಸು ನಾಮದಲ್ಲಿ ಬಿಡುತ್ತೇವೆ ತಂದೆ. ಆಮೇನ್.